ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಈ ಟೋಪಿ ಸರ್ಕಾರ ಇಷ್ಟು ದಿನ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ. ನಾವು ಸರ್ವೆ ಮಾಡಿದ್ದೀರಿ. ನಾನು ಇಲ್ಲಿ ಬರೋಕ್ಕೆ ಮುಂಚೆ ನಮ್ಮ ನಾಯಕರುಗಳೆಲ್ಲ ಇಲ್ಲೆಲ್ಲ ಇದ್ದಾರೆ, ತಮೇಶ್ ಗೌಡ ಎಲ್ಲ ಸರ್ವೆ ಮಾಡಿದ್ರಿ ಕಳೆದ ಕೂಡ. ಇವಾಗ ನಾನು ಮಾತಾಡಿಸ್ದೆ ಮಾತಾಡ್ಸಲ್ಲ. ಆಂಧ್ರ, ಅದೇ ಊರು ಪೆನಗೊಂಡ. ಇದು ಏನಾನ ಒಳ ಉಳೋ ಜಾಗ ಆಯ್ತಾ ಇಲ್ಲಿಲ್ಲನ? ಒಳ ಉಳೋ ಜಾಗ ಆಯ್ತಾ ಇಲ್ಲೇನ? ಅಂದ್ರೆ ಅಪ್ಪಟ ಸುಳ್ಳು. ನಾನು ಬರ್ತಾ ಇದ್ದೀನಿ, ನಾನು ಮತ್ತು ಚಲವಾದಿ ಮತ್ತು ನಮ್ಮ ಅಶ್ವಥ್ ನಾರಾಯಣ ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣನೇ ನೆನ್ನೆ ಇಲ್ಲಿ ಬಂದು ಮುಖಂಡರುಗಳೆಲ್ಲ ಈ ರೇಷನ್ ಕಾರ್ಡ್ ಮಾಡಿಕೊಡ್ತಾರಲ್ಲ, ಈ ಗುಡ್ಸ್ಲಾಕ್ನಲ್ಲ ವಾಸಿಂ ಅವರೆಲ್ಲ ಬಂದು ಯಾರು ಇಲ್ಲಿ ಮನೆ ಇದ್ದರು ಅವ್ರನ್ನೆಲ್ಲ ಆಚೆ ಕಡೆ ತಗೊಂಡೋಗಿ ಇಟ್ಟಿದ್ದಾರೆ. ಮತ್ತು ಸುತ್ತಮುತ್ತ ಇರೋವಂಥ ಟ್ಯಾನಿ ರೋಡು, ಇಲ್ಲಿ ಟಿಪ್ಪು ನಗರ, ಈ ಕಡೆ ಬೇರೆ ಬೇರೆ ಏರಿಯಾಗಳಿಂದ ಯಾರಿಗೆ ಸ್ವಲ್ಪ ಕನ್ನಡ ಬರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಆಧಾರ್ ಕಾರ್ಡು, ಅವ್ರ ರೇಷನ್ ಕಾರ್ಡ್ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಅವ್ರು ಯಾರೋ ಸರ್ಫರಾಜ್ ಖಾನ್ ಅಂತೆ ಮನೆ ದುಡ್ಡು ಹೊಡೆದು ಅವ್ರು ಬಂದು ಹೇಳಿದ್ದಾರೆ ಅಧಿಕಾರಿಗಳಿಗೆಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಅವ್ರಿಗೆಲ್ಲ ಆವಾಜ್ ಬಿಟ್ಟು ಹೋಗಿದಾರಂತೆ. ಇದ್ದವ್ರು ಹೇಳಿದ್ದು ಯಾವ್ರೇ ಎಲ್ಲ ಸ್ಥಳೀಯರೇ ಅಂತ ಬರ್ಕೊಬೇಕು, ಯಾರನ್ನೂ ಕ್ವಶನ್ ಮಾಡಬಾರ್ದು, ಅವರೆಲ್ಲ ನಮ್ಮವರು ಅಂತ ಹೇಳ್ಬಿಟ್ಟು ಹೋಗಿದ್ದಾರಂತೆ. 160 ಜನ ಇದ್ದಿದ್ದು. ಮಾಧ್ಯಮದ ವರದಿನೂ ಇದೆ, ನನ್ನ ಹತ್ರ ತಹಸೀಲ್ದಾರ್ ವರದಿನೂ ಇದೆ, ಎಲ್ಲ 160 ಜನ ಇದ್ದಿದ್ದು. ಈಗ ಅಧಿಕಾರಿನ ಕೇಳಿದೆ ಎಷ್ಟಪ್ಪ ಅಂತ, ನಮ್ಮ ಜೆಸಿನ ಕೇಳಿದೆ. ಜೆಸಿ ಹೇಳ್ತಾರೆ 280 ಔಟ್ ಇದೆ ಅಣ್ಣ ಅಂತ. ಇನ್ನೆಷ್ಟು ಕೋತೈತೆ ಅಂತ ಹೇಳಿದೆ. ಹೋಗ್ಬೋದಣ್ಣ 400 ಅವ್ರದ್ದು. ಅಂದರೆ ಈ ಸಂತೆಯಲ್ಲಿ 160 ಸಂತೆಯಲ್ಲಿ 400 ಜನಕ್ಕೆ ಅಕಾಮಿಡೇಟ್ ಮಾಡುವಂಥ ಕುತಂತ್ರವನ್ನು ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ. ನಾವು ನಮ್ಮ ಮುಖ್ಯ ಪ್ರಶ್ನೆಯಲ್ಲಿ ಇವರ ಸಿಟಿಸನ್ಶಿಪ್ಪು, ಇವರ ಸಿಟಿಸನ್ ಯಾರು, ಇವರು ಎಲ್ಲಿಂದ ಬಂದರು, ಯಾವಾಗ ಬಂದರು? ನನ್ನ ಹತ್ರ ದಾಖಲೆ ಇದೆ ನೋಡಿ. ಇದು 1 ವರ್ಷದ ಹಿಂದೆ ತೆಗೆದಿರೋಂಥ ಗೂಗಲ್ ಮ್ಯಾಪ್. ಗೂಗಲ್ ಸುಳ್ಳು ಹೇಳ್ತೈತ? ಇಡೀ ಇಂಡಿಯಾಗೆ, ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್ಲು. ಇದು ಸುಳ್ಳು ಹೇಳ್ತೈತ? ಇದರಲ್ಲಿ ನೋಡಿ ಎಲ್ಲ ಗ್ರೀನ್ 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 ಇದೆ. ಇವಾಗ ಈ ಲೇಟೆಸ್ಟ್ ತೆಗೆದಿದ್ದೀರಿ ಎಲ್ಲ ರೆಡ್ 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 ಆಗ್ಬಿಟ್ಟಿದೆ. ಅಂದರೆ ಇವರೆಲ್ಲ ಬಂದು 6 ತಿಂಗಳು ಆಗಿಲ್ಲ, 1 ವರ್ಷದೊಳಗಡೆ ಅಷ್ಟೇ ಇವರೆಲ್ಲ. ಇವ್ರಿಗೆಲ್ಲ ಎಲೆಕ್ಟ್ರಿಕ್. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ, ಅವ್ರನ್ನೆಲ್ಲ ಬಗ್ ಬಡ್ದ್ಬಿಡ್ತೀನಿ ಅಂದರು. ಬಗ್ ಬಡ್ತೀನಿ ಅಂತ ಹೇಳಿದ್ರು. ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ. ಸುಮಾರು 4 ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಟೆಂಪರವರಿ ಕನೆಕ್ಷನ್ನೇ ಇಲ್ಲ, ಬ್ಯಾಟ್ರಿ ಕ್ಯಾಂಡ್ಲಲ್ಲಿ ಉರಿಸ್ಕೊಂಡು ಮಾಡ್ತಾ ಇದ್ದಾರೆ. ಯಾರು? ಈ ರಾಜ್ಯದ ಸಿಟಿಸನ್ಸ್, ಟ್ಯಾಕ್ಸ್ ಪೇಯರ್ಸ್. ಅವ್ರು ಕರೆಂಟ್ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು. ಅದು ಏನು ಲೈನು? ಪ್ಲಾಸ್ಟಿಕ್ ಲೈನ್ ಎಳೆದ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಲೈನ್ ಎಳೆದಿರ್ತಾರೆ. ಕೇಬಲ್ ಕಾಸ್ಟ್ಲಿ. ಅಂದರೆ ಯಾರು ನೆಂಟ್ರು ಇವರೆಲ್ಲ? ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನು ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ.